ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಅಂತ ಹೇಳಿ. ಅಳಿಯಂದ್ರೆ ಹೇಗಿದ್ದೀರಾ? ಬ್ಯುಸಿ ಇದ್ದೀರಾ? ನಾನು ನಿನ್ನೆನೆ ಫೋನ್ ಮಾಡ್ಬೇಕು ಅಂತಿದ್ದೆ. ಕೆಲ್ಸದ ಮಧ್ಯ ತೊಂದರೆ ಕೊಡೋದು ಬೇಡ ಅನ್ಕೊಂಡೆ. ಒಂದೆರಡು ನಿಮಿಷ ಮಾತಾಡ್ಬೋದಾ ಅಳಿಯಂದ್ರೆ? ಹಾ, ಮಾತಾಡ್ಬೋದು, ಹೇಳಿ. ಅದೇನಿಲ್ಲ ಅಳಿಯಂದ್ರೆ, ನಮ್ ಭೂಮಿ ಬಗ್ಗೆ ಅವತ್ ನೀವು ಬಂದಾಗ ನಾನು ಹೇಳ್ಕೊಂಡಿದ್ನಲ್ಲ, ಒನ್ ವೇ ಕಮ್ಯುನಿಕೇಶನ್ ಆಗ್ಬಿಟ್ಟಿದೆ, ನನ್ ಮನ್ಸಲ್ಲಿರೋದು ಅವಳ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ ಅಂತ. ಅದೇನೋ ಗೊತ್ತಿಲ್ಲ ಅಳಿಯಂದ್ರೆ, ಈ ಸಲ ಲೆಟರ್ನಲ್ಲಿ ಅವಳ ಪಿನ್ ಕೋಡ್ ನ ಶೇರ್ ಮಾಡ್ಕೊಂಡಿದ್ದಾಳೆ. ನನ್ಗನ್ಸುತ್ತೆ ಮೇಜರ್ ಆಗಿ ಎಲ್ಲೋ ಟೆಲಿಪತಿ ವರ್ಕ್ ಆಯ್ತು, ನನ್ ಮನ್ಸಲ್ಲಿರೋದು ಅವಳಿಗೆ ಅರ್ಥ ಆಯ್ತು ಅಂತ. ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ ಅಳಿಯಂದ್ರೆ. ಇದೊಂಥರ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಆ ಥರ. ನಾನ್ ತೀರಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀವು ಬಂದ್ ಹೋದ್ ಗಳಿಗೆನೋ ಏನೋ ಗೊತ್ತಿಲ್ಲ, ಈ ಮರುಭೂಮಿನಲ್ಲಿ OSS ಸಿಕ್ಕತ್ತಲ್ಲ, ಆ ಥರ ನಮ್ ಭೂಮಿಯಿಂದ ಒಂದ್ ಒಳ್ಳೆ ಸುದ್ದಿ ಸಿಕ್ತು ಅಳಿಯಂದ್ರೆ. ಅದೇ ಅವರು ನಿಮ್ಗೆ ಲೆಟರ್ ಬರ್ದಿದ್ದಾರೆ ಅಂತ ಕೇಳಿ ಬಹಳ ಖುಷಿ ಆಯ್ತು. ನಿಮ್ಗೂ ಬಹಳ ಖುಷಿ ಆಗಿರ್ಬೇಕಲ್ವಾ? ಇದೇನ್ ಕೇಳೋ ಮಾತೆ ಅಳಿಯಂದ್ರೆ, ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಆ ಖುಷಿನಲ್ಲಿ ಎಲ್ಲ ಲೆಟರ್ಗಳು ಬರ್ದಿಟ್ಟಿದ್ನಲ್ಲ ಒಂದೇ ಸಲ ಪೋಸ್ಟ್ ಮಾಡ್ಬಿಟ್ಟೆ. ತಗೊಳ್ಳಿ. ಒಂದೇ ಸತಿಗೆ ಎಲ್ಲಾನು ಪೋಸ್ಟ್ ಮಾಡ್ಬಿಟ್ರ? ಸೂಪರ್ ಅತ್ತೆ ನೀವು. ಮತ್ತೆ ಇನ್ನೇನ್ ಮಾಡ್ಲಿ ಅಳಿಯಂದ್ರೆ, ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ಬೇಕಲ್ಲ. ಅದ್ರ ಜೊತೆಗೆ ನಾನು ಇನ್ನೊಂದು ಡಿಮ್ಯಾಂಡ್ ಇಟ್ಟಿದ್ದೀನಿ, ನನ್ನ ಮೊಮ್ಮಗು ಫೋಟೋನ ಇಮಿಡಿಯೇಟ್ ಕಳ್ಸ್ಕೊಡು ಅಂತ. ಕಳಿಸ್ತಾಳೋ ಇಲ್ವೋ ಗೊತ್ತಿಲ್ಲ. ಕಳ್ಸಿದ್ರೆ ಹ್ಯಾಪಿ, ಇಲ್ಲ ಆದ್ರೆ ಮತ್ತೆ ಅದೇ ಹೋರಾಟ, ಪ್ರತಿಭಟನೆ ನಡೀತಾನೆ ಇರುತ್ತೆ. ಬಿಡೋದಿಲ್ಲ, ಅದನ್ನ ತಗೊಂಡೇ ತಗೋತೀನಿ, ನೋಡ್ತಾ ಇರಿ. ಮತ್ತೆ ಅಳಿಯಂದ್ರೆ, ನಿಮ್ಗೇನಾದ್ರೂ ಲೆಟರ್ ಬರಿಬೇಕು ಅಂತಂದ್ರೆ ಹೇಳಿ. ಹೇಗಿದ್ರು ಪಿನ್ ಕೋಡ್ ಶೇರ್ ಮಾಡಿದಾಳಲ್ಲ, ಕೊಟ್ಬಿಡ್ತೀನಿ. ಬೇಡ ಅತ್ತೆ, ನಾನೇನಾದ್ರೂ ಲೆಟರ್ ಬರೆದ್ರೆ ಆಮೇಲೆ ನಿಮಗ್ ಲೆಟರ್ ಬರೀತಾ ಇರೋದು ನಿಂತೋಗುತ್ತೆ ಅಂತ ಸಾಹಸಕ್ಕೆಲ್ಲ ಕೈ ಹಾಕಲ್ಲ ನಾನು. ಇದೊಂಥರ ಹುಲಿ ಬೋನಲ್ಲಿ ತಲೆ ಕೊಟ್ಟಾಗ ಆಗ್ಬಿಡುತ್ತೆ. ಬೇಡ. ಹೌದೌದು, ಕರೆಕ್ಟಾಗಿ ಹೇಳಿದ್ರಿ. ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡಿ. ಜೋಶಲ್ಲಿ ನೀವು ಲೆಟರ್ ಬರ್ದ್ಬಿಡಿ ಅಂತ ಹೇಳ್ದೆ. ಬೇಡ ಬೇಡ ಬಿಡಿ ಅಳಿಯಂದ್ರೆ. ಇವತ್ತು ನಮ್ಮ ಭೂಮಿ ಬರ್ತ್ಡೇ. ಅವಳಿಗೆ ವಿಶ್ ಮಾಡೋಣ ಅಂದ್ರೆ ಎಲ್ಲಿ? ಅದಕ್ಕೂ ಒಂದು ಲೆಟ್ರೇ ಬರೆದ್ಬಿಟ್ಟೆ. ಏನೇನ್ ಮಾಡೋದು, ಅನಿವಾರ್ಯ. ಇರೋ ವಾಸ್ತವನ ಒಪ್ಕೊಳ್ಳೇಬೇಕಲ್ಲ. ಒಪ್ಕೊಳ್ಳೇಬೇಕಲ್ಲ ಅಳಿಯಂದ್ರೆ, ಬೇರೆ ವಿಧಿನೇ ಇಲ್ಲ. ಅವಳಿಲ್ಲೇ ಇದ್ದಿದ್ರೆ ಅವಳು ಹೇಳಕ್ಕೂ ಮುಂಚೆ ನಾನು ಎದ್ದು ರೆಡಿಯಾಗಿ ಅವಳು ನೆಪ್ಸಿ ಹ್ಯಾಪಿ ಬರ್ಡೇ ಮಗಳೇ ಅಂತ ತಬ್ಕೊಂಡು ಮುತ್ಕೊಡ್ಬೋದಿತ್ತು. ಅಮೃತಧಾರೆ